ಸೊ ಆಲ್ರೈಟ್ ಗೈಸ್, ಇವತ್ತು ಡೇ 2 ಗೋಕರ್ಣ ಟ್ರಿಪ್ದು. ಸೊ ಗೋಕರ್ಣಲ್ಲಿ ಮೋಸ್ಟ್ ಆಫ್ ದ ಪ್ಲೇಸಸ್ ನೀವು ನೋಡೋದು ಬೀಚಸ್ಸೇ. ಸೊ ಆಲ್ಮೋಸ್ಟ್ ಎಲ್ಲ ಬೀಚಸ್ಸು ಮುಗಿಸ್ಬಿಟ್ಟಿದ್ದೀರಿ. ಒಂದು ಟ್ರೆಕ್ ಇತ್ತು, ಅದು ಬೀಚ್ ಟ್ರೆಕ್ ಅಂತ. ಸೊ ಆ ಟ್ರೆಕ್ಕು ಸಕ್ಕತ್ತಾಗಿದ್ದಂಥ ಟ್ರೆಕ್ಕು. ಆ ಟ್ರೆಕ್ ಮಾಡಿದ್ರೆ ಪ್ಯಾರಡೈಸ್ ಬೀಚ್ಗೆ ಹೋಗ್ತೀರಿ. ಬಟ್ ಪ್ಯಾರಡೈಸ್ ಬೀಚ್ನ ನಾವು ಬೋಟಲ್ಲೇ ಕವರ್ ಮಾಡಿದ್ವಿ. ಸೊ ಅದು ಓಕೆ ಅಂತ ಕ್ಯಾನ್ಸಲ್ ಮಾಡಿದ್ರಿ. ಸೊ ಗೋಕರ್ಣ ಆಲ್ಮೋಸ್ಟ್ ಎಲ್ಲ ಬೀಚಸ್ಸು ಮುಗೀತು. ಸೊ ನೆಕ್ಸ್ಟು ಬೀಚಸ್ ನೋಡಿ ಬೇಜಾರಾಗಿದ್ದರೆ ನೆಕ್ಸ್ಟ್ ಡೆಸ್ಟಿನೇಷನ್ ಈಸ್ ಯಾಣ ಕೇವ್ಸ್ ಆ್ಯಂಡ್ ವಿಭೂತಿ ಫಾಲ್ಸ್. ಸೊ ಇಲ್ಲಿಂದ ಅರೌಂಡ್ 50 ಕಿಲೋಮೀಟರ್ಸ್ ಈ ಕಡೆ ಹೋಗಬೇಕು. ಸೊ NH-66 ತೊಗೊಬೇಕು. ಸೊ ಅದು ಯಾಣ ಕೇವ್ಸ್ ಏನಪ್ಪ ಅಂದರೆ ಬ್ಯೂಟಿಫುಲ್ ರಾಕ್ಸ್. ಅಲ್ಲಿಂದ ವಿಭೂತಿ ಫಾಲ್ಸು ಜನ ಕಡಿಮೆ ಇರ್ತಾರೆ, ಜರ್ನಿ ಸಖತ್ತಾಗಿರುತ್ತೆ. ಸೊ ಒಳ್ಳೆ ಪ್ಲೇಸ್, ಅದು ಆರಾಮಾಗಿ ಹೋಗಿ ಬರ್ಬೋದು. ಸೊ ಬಟ್ ಏನಪ್ಪ ಅಂದರೆ ಇಲ್ಲಿ ಪ್ಲೇಸಸ್ ಮಸ್ತಿದೆ, ಬಟ್ ವಾಕಿಂಗ್ ಅಷ್ಟೇ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಸೊ ವಾಕಿಂಗ್ ಮಾಡೋಕ್ಕೆ ರೆಡಿ ಇರೋರು ಸೊ ವಿಭೂತಿ ಫಾಲ್ಸ್ ಆ್ಯಂಡ್ ಯಾಣ ಕೇವ್ಸ್ ಮಸ್ಟ್ ಗೋಕರ್ಣಕ್ಕೆ ಬಂದರೆ. ಸೊ ನಮ್ಮ ರೂಟ್ ಬಂದು ಇವಾಗ ಟಿಫನ್ ಮಾಡಿ ಸ್ಕೂಟಿ ತೊಗೊಂಡು ಘಾಟ್ ಸೆಕ್ಷನಲ್ಲಿ ಹೋಗೋದು. ಮಜಾ ಬೈ ಮಜಾ. ನಾನು ಯಾಣ ಕೇವ್ಸ್ಗೆ ಹೋಗಿದ್ದೀನಿ, ಬಟ್ ಕಾರಲ್ಲಿ ಹೋಗಿದ್ದೀನಿ ಅಂತ ಫೀಲ್ ಬರಲಿಲ್ಲ. ಬಟ್ ಇವಾಗ ಸ್ಕೂಟಿಯಲ್ಲಿ ಹೋಗ್ತೀನಿ, ಸಖತ್ ಫೀಲ್. ಸೊ ನೆಕ್ಸ್ಟ್ ಏನಪ್ಪ ಅಂದರೆ ನಿರ್ಜನ್ ಫೋರ್ಟ್ ಮೇಲೆ ಹೋಗೋದು. ಸೊ ಫೋರ್ಟು ನೋಡ್ಕೊಂಡು ಹೋಗ್ತೀರಿ, ಆದರೆ ಟ್ರೈ ಮಾಡ್ತೀರಿ. ಸೊ ಯಾಕಂದರೆ 50 ಕಿಲೋಮೀಟರ್ಸ್ ಘಾಟ್ ಸೆಕ್ಷನ್ ರೋಡ್ಸ್ ಅಲ್ಲ. ಸೊ ಟೈಮ್ ತೊಗೊಳುತ್ತೆ, ಅರೌಂಡ್ 1.5 ಅವರ್ ಸ್ಪೀಡ್ ಮೇಲೆ 2 ಅವರ್ಸ್ ಬೇಕಾದ್ರೆ ತೊಗೊಬೋದು. ಸೊ ಇವತ್ತು ಹೋಗಿ ನೈಟ್ ವಾಪಸ್ ಬರಬೇಕು. ಸೊ ಅದೇ ಪ್ಲ್ಯಾನ್. ಸೊ ನನಗೆ ಯಾಕೋ ಎಕ್ಸೈಟಿಂಗ್ ಆಗಿರುತ್ತೆ ಅಂತ ಅನಿಸ್ತದೆ. ಯಾಕಂದರೆ ಯಾಣ ಕೇವ್ಸಲ್ಲಿ ನ್ಯಾರೋ ಫಾರೆಸ್ಟ್. ಸೊ 2 ಟೆಂಪಲ್ ಪೀಕ್ಸ್ ಇದೆ, ಆ ಟೆಂಪಲ್ ಸುತ್ತ ಫಾರೆಸ್ಟ್ ಇದೆ. ಸೊ ಅದ್ರ ಬಗ್ಗೆ ಅಲ್ಲಿ ಹೋಗಿ ಮತ್ತೆ ಎಕ್ಸ್ಪ್ಲೇನ್ ಮಾಡ್ತೀನಿ ಯಾವ ಟೆಂಪಲು ಹೆಂಗಿದೆ ಅಂತ. ಬಟ್ ಜರ್ನಿ ಅಂತೂ ಸಾಕಾಗಿರುತ್ತೆ. ಸೊ ಫ್ರೆಶ್ ಅಪ್ ಆಗಿದ್ದೀನಿ, ನಮ್ಮ ಮಿಸಸ್ ಫ್ರೆಶ್ ಅಪ್ ಆಗ್ತಿದೆ. ಸೊ ಟಿಫನ್ ತಿಂದು ಚಲೋ ಯಾಣ. ಫೋಟೋ ಗೋಕರ್ಣದಿಂದ ಒಂದು 22 ಕಿಲೋಮೀಟರ್ ಇದೆ. NH-67 ಮೇಲೆ ಬರ್ತಿದ್ದು. ಅಲ್ಲಿಂದ ಈಸಿ ಆಕ್ಸೆಸ್, ಆರಾಮಾಗಿ ಹೋಗ್ಬಿಡೋದು. ಹೈವೇ ಒಂದೇ ರೋಡ್ ಸಾಕಾಗಿ ಬರ್ಬೋದು. ಸೊ ನಿಮ್ಗೆ ಬೀಚ್ ನೋಡಿ ಬೇಜಾರಾದರೆ ಆರಾಮಾಗಿ ಬಂದ್ಬಿಟ್ರಿ. ಸೊ ಇದು ಲ್ಯಾಟ್ರೈಟ್ ಸ್ಟೋನಿಂದ ಮಾಡಿರೋದು. ಲ್ಯಾಟ್ರೈಟ್ ಸ್ಟೋನ್ ಏನಪ್ಪ ಅಂದರೆ ಈ ವಾಲ್ಕೆನಿಕ್ ರಾಕ್ಸ್ ಇರುತ್ತಲ್ಲ, ಸೊ ವಾಲ್ಕೆನಿಕ್ ರಾಕ್ಸಿಂದ ಮೌಂಟೇನ್ಸ್ ಆಗುತ್ತಲ್ಲ, ಸೊ ಆ ಥರದ ಮೌಂಟೇನ್ಸಲ್ಲಿ ಸಿಗುವಂಥ ಬೆಟ್ಟ ಗುಡ್ಡಗಳಲ್ಲಿ ಹೊಡೆದಿರುತ್ತ ಕಪ್ಪು ಕಲ್ಲು. ಸೊ ಇದೇನಪ್ಪ ಅಂದರೆ 15ನೇ ಶತಮಾನದಲ್ಲಿ ವಿಜಯನಗರ ಸಾಮ್ರಾಜ್ಯದ ಕೆಳಗಡೆ ಇದ್ದ ಗೆರಸೊಪ್ಪ ಅನ್ನೋ ಒಂದು ವಂಶಕ್ಕೆ ಸೇರಿರುವಂತಹ ಭೈರದೇವಿ ಅಂತ ಒಬ್ಬ ಕ್ವೀನು ಆಳ್ಕೆ ಮಾಡಿದ್ರು. ಆ ರಾಣಿನ ಪೆಪ್ಪರ್, ಸಾಸಿವೆ ರಾಣಿ ಅಂತ ಕರೀತಿದ್ರು. ಯಾಕಪ್ಪ ಅಂದರೆ ಫಾರಿನ್ ಟ್ರೇಡಲ್ಲಿ ಪೆಪ್ಪರ್ ಮತ್ತು ಸ್ಪೈಸಸ್ ಇತ್ತಲ್ಲ, ಅದರಲ್ಲಿ ಜಾಸ್ತಿ ಫೇಮಸ್ ಆಗಿದೆ. ಇದನ್ನ ಮತ್ತೆ ಪೋರ್ಚುಗೀಸರ್ ಕಂಟ್ರೋಲ್ ತಗೊಂಡು. ಸೊ ಇದಿಷ್ಟು ಸಿಂಪಲ್ ಆಗಿ ಇಷ್ಟು ಆಸಮ್ ಆಗಿದೆ ಅಂದರೆ ನೋಡಿ ಎಷ್ಟು ಚೆನ್ನಾಗಿ ಫೋರ್ಟ್ ಓಪನ್ ಆಗುತ್ತೆ ಅಂತ. ನೋಡಿ ಅದು ಕೋಟೆ ಚೆನ್ನಾಗಿದೆ. ಸೊ ಅಲ್ಲಿ ಸೈನಿಕರಲ್ಲಿ ನಿಂತ್ಕೊಳ್ತಾಯಿದ್ರು, ಇದು ಚೇಂಬರ್ಸ್ ಥರ ಇದೆಯಲ್ಲ, ಅಲ್ಲಿ ಮೆಟ್ಲೆಲ್ಲ ಇದೆ. ಸೊ ಇದ್ ಕಡೆ ಮೇ ಬಿ ನನಗೆ ಗೊತ್ತಂಗೆ ಈ ಯುದ್ಧಗಳೆಲ್ಲ ನಡೆದಾಗ ನೋಡ್ರಿ, ಅಲ್ಲಿ ಗೋಡೆ ಸ್ವಲ್ಪ ಡ್ಯಾಮೇಜ್ ಆಗಿದೆ, ಇಲ್ಲಿ ಗೋಡೆ ಸ್ವಲ್ಪ ಡ್ಯಾಮೇಜ್ ಆಗಿದೆ. ಸೊ ಮೋಸ್ಟ್ಲಿ ಪಿರಂಗ್ಗಳಲ್ಲಿ ಏಟ್ ಬಿದ್ದಿರೋದು ಈ ಥರದ ಚಾನ್ಸಸ್ ಜಾಸ್ತಿ ಇದೆ. ಸೊ ಇದೇ ಥರ ಅಟ್ಯಾಕ್ ಮಾಡ್ತಾಯಿದ್ವಿ. ಸೊ ಅಲ್ಲಿ ಗುದ್ದುಬಿಟ್ಟು ಇನ್ಫಿಲ್ಟ್ರೇಟ್ ಆಗಿ ಒಳಗಡೆ ಬಂದು ಇದೆಲ್ಲ ಮಾಡ್ತಾಯಿದ್ರು. ಸೊ ಇದೆಲ್ಲ ಏನು ಅನ್ಸುತ್ತಪ್ಪ ಅಂದರೆ, ಸೊ ಇದೆಲ್ಲ ಮೇ ಬಿ ಇಲ್ಲೆಲ್ಲ ವಾಸ ಇರುವಂಥ ಜಾಗ ಅಂತ ಅನಿಸುತ್ತೆ. ಅಲ್ಲಿ ಪಕ್ಕದಲ್ಲಿ ಬಾವಿ ಎಲ್ಲ ಇದೆ, ಅದು ಮೋಸ್ಟ್ಲಿ ಜೈಲ್ ಅನಿಸುತ್ತೆ. ಸೊ ಇದು ವಾಸ ಇದ್ದ ಜಾಗ. ಇಲ್ಲಿ ತೊಟ್ಟಿ ಥರ ಎಲ್ಲ ಇದೆ. ಸೊ ಮೇ ಬಿ ರೂಮ್ಸ್ ಆರ್ ಚೇಂಬರ್ಸ್ ಇರ್ಬೋದು, ಇಲ್ಲ ಅಂದರೆ ಪಿಟ್ ಥರನೂ ಮಾಡಿರ್ಬೋದು. ಸೊ ಈ ಥರ ಏನು ಬೇಕಾದ್ರೂ ಮಾಡಿರ್ಬೋದು. ಬಟ್ ಇದನ್ನು ಅನಲೈಸ್ ಮಾಡಬೇಕು. ಇದ್ರ ಬಗ್ಗೆ ಇಷ್ಟು ಬಿಸ್, ನಾನು ಫಸ್ಟ್ ಟೈಮ್ ನಿರ್ಜನ್ ಫೋರ್ಟಿಗೆ ಬಂದಿರೋದು. ಸೊ ಇದ್ರ ಬಗ್ಗೆ ಇಷ್ಟು ಬಿಸ್ ನೋಡಿ, ಇದೆಲ್ಲ ಕೋಟೆ ಥರ ಇದೆ. ಮೋಸ್ಟ್ಲಿ ಇದೆಲ್ಲ ಚೇಂಬರ್ಸ್ ಮಾಡಿರ್ಬೋದು. ಸೊ ಇಲ್ಲೇನೋ ನೋಡಿ ಸಭಾ ಆಗಿರ್ಬೋದು, ಅಲ್ಲಿ ಬಾವಿ ಥರ ಇದೆ. ಸೊ ಅದೆಲ್ಲ ಮೋಸ್ಟ್ಲಿ ಗೋಡೆಗಳು ಅಂಡರ್ ಕನ್ಸ್ಟ್ರಕ್ಷನ್ ಇತ್ತು ಅನಿಸುತ್ತೆ, ಇಲ್ಲ ಅಂದರೆ ಕನ್ಸ್ಟ್ರಕ್ಟ್ ಆಗಿ ಇವೆಲ್ಲ ಡ್ಯಾಮೇಜ್ ಆಗಿರ್ಬೋದು ಅನಿಸುತ್ತೆ. ಸೊ ಇದೇ ಥರ ನೋಡಿ
ಇಲ್ಲದಿದೆ, ಅಲ್ಲೊಂದು ಬಾವಿ ಏನೋ ಇದೆ, ಅಲ್ಲಿ ಪೂಜೆ ಮಾಡೋಕ್ಕೆ ಇವರು ರಾಜ ರಂಡಿ ಎಲ್ಲ ಪೂಜೆ ಮಾಡೋಕ್ಕೆ ರಚಕಟ್ಟಾಗಿದೆ. ಸೊ ಮೇ ಬಿ ಮದುವೆಗಳಾಗಿರ್ಬೋದು, ಇಲ್ಲ ಏನೋ ದೊಡ್ಡ ಫಂಕ್ಷನ್ಸ್ ಆಗಿರ್ಬೋದು, ಅದೆಲ್ಲ ಇಲ್ಲೇ ಆಗುತ್ತೆ. ಯಾವುದೋ ಅಲ್ಲೆಲ್ಲ ಒಂದು ಮದುವೆ ಆದರೆ ಸಕ್ಕ ಸಂಭ್ರಮ. ನೋಡಿ ಇಲ್ಲೆಲ್ಲ ಪಿಟ್ ಎಲ್ಲ ಇದೆ, ಇದು ಗುಡಿ ಎಲ್ಲ ಇದೆ. ಸೊ ಮೇ ಬಿ ಇದು ಪಿಟ್ಟು ಇರ್ಬೋದು, ಸೊ ಡ್ರೈನೇಜ್ ಸಿಸ್ಟಮ್ ಪಿಟ್ ಇರ್ಬೋದು, ಪಿಟ್ ಅಂತ ಸಿಸ್ಟಮ್ ಅನ್ಸುತ್ತೆ ಇದು. ಸೊ ಅದು ಕಡೆ ನೋಡಿ, ಹತ್ತು ಕಡೆಯಿಂದ ಕನೆಕ್ಟ್ ಆಗಿದೆ, ಈ ಕಡೆಯಿಂದ ಕನೆಕ್ಟ್ ಆಗಿದೆ, ಹತ್ತು ಕಡೆ ಕನೆಕ್ಟ್ ಆಗಿದೆ. ಸೊ ಮೇ ಬಿ ಇದೆಲ್ಲ ಪಿಟ್ ಸಿಸ್ಟಮ್ಸ್ ಅನಿಸುತ್ತೆ. ಈ ಥರ ಇತ್ತು ಒಳ್ಳೆ ಕಾಲದಲ್ಲೆಲ್ಲ. ಸೊ ಆಗೆಲ್ಲ ಇರಲಿಲ್ಲ, ಫ್ಲಶಿಂಗ್ ಎಲ್ಲ ಕರೆಕ್ಟ್ ಆಗಿರಲಿಲ್ಲ, ಕ್ಲೋಸಿಂಗ್ ಎಲ್ಲ ಕರೆಕ್ಟ್ ಆಗಿರಲಿಲ್ಲ. ಆವಾಗ ಪಿಟ್ ಸಿಸ್ಟಮ್ ಬರೋ ಥರ ಇತ್ತು. ಇದು ನೋಡಿ, ಅಡುಗೆ ಮಾಡೋ ಜಾಗ. ಸೊ ಅಡುಗೆ ಮಾಡೋ ಜಾಗ, ಅಲ್ಲಿ ಒಳ್ಳೆಗಳಿದೆ. ಸೊ ಅಲ್ಲಿ ಅಡುಗೆ ಮಾಡೋಂಥದ್ದು ಒಳ್ಳೆಗಳಿದೆ ಅಲ್ಲಿ. ಸೊ ಈ ಥರ ಅದು ಜಾಗ ಇದೆ. ಸೊ ಮೇ ಬಿ ಇದು ಫುಲ್ಲು ಇದು ನೀರು ಬರೋ ಥರ ಇದೆ. ಸೊ ಇದು ಆಳ ಇತ್ತು ಅನಿಸುತ್ತೆ. ಸೊ ಆಳ ಇದ್ದು ಇಲ್ಲಿ ನೀರು ಹೋಗೋಕ್ಕೆ ಏನ ಮಾಡಿದ್ರು ಅನಿಸುತ್ತೆ. ಇದು ಪಿಟ್ ಥರ ಮಾಡಿರ್ಬೋದು ಇದು. ಸೊ ಇದೆಲ್ಲ ನೋಡಿ, ಸ್ವಲ್ಪ ಇಟ್ಟೇನು ಹೊಸ ಇಟ್ಟೇನು ಹಳೆ ಇಟ್ಟೇನು. ನೋಡಿ ಇಲ್ಲಿ ಇದು ಮದುವೆಗೆ ಮಾಡೋದಾಗಲಿ, ಕಲ್ಯಾಣ ಮಹೋತ್ಸವ ಮಾಡೋದಾಗಲಿ, ನೋಡಿ ಅಲ್ಲಿ ದೇವರಿದೆ. ಸೊ ನೀವೆಲ್ಲ ಕುತ್ಕೊಂಡು ಮದುವೆ ಮಾತಾಡೋದಾಗಲಿ, ಪೌರೋಹಿತರು ಮಾತಾಡೋದಾಗಲಿ, ಸೊ ಈ ಥರದ್ದೆಲ್ಲ ಮಾಡೋ ಚಾನ್ಸಸ್ ಇದೆ. ಸೊ ಆರಾಮಾಗಿ ರಾಜ ಕುತ್ಕೊಂಡಿರ್ತಾನೆ, ರಾಜ ಕುತ್ಕೊಂಡು ಇದು ಮಾಡೋದು, ಅಲ್ಲೆಲ್ಲ ಪೌರೋಹಿತ ಕುತ್ಕೊಳ್ಳೋದು, ಮಾತಾಡೋದು. ಸೊ ಈ ಥರದ್ದೆಲ್ಲ ಪಂಚಾಯತಿ ನನಗೆ ಗೊತ್ತಂಗೆ ಪಂಚಾಯತಿ ಕೂಡ ಮಾಡ್ತಾಯಿದ್ರು ಅನ್ಸುತ್ತೆ. ಚಿಕ್ಕದಾಗಿ ಸಂಧಾನ ಮಾಡೋದಾಗಲಿ ಇದು ಮಾಡ್ತಾಯಿದ್ರು ಅನ್ಸುತ್ತೆ. ಸೊ ನಂಗೆ ಯಾಕೋ ಇದು ಮೇ ಬಿ ಇದು ಹೈಡೌಟ್ ಇರ್ಬೋದು. ಇದು ಒಳಗಡೆ ನೋಡಿ, ಇದು ಹೈಡೌಟ್ ಇದೆ, ಅದು ಬಾವಿ ಇದೆ ಅಲ್ಲಿ ಬಾವಿ. ಸೊ ಅಲ್ಲಿ ಸಕ್ಕ ದೊಡ್ಡದಾಗಿದೆ ಬಾವಿ, ಒಳಗಡೆ ಬಿಡಲ್ಲ. ಸೊ ಅಲ್ಲಿ ನೋಡಿ ಬಾವಿ ಇಷ್ಟು ಆಳ ಕಾಣಿಸಿದೆ. ಇಲ್ಲಿ ಒಂದು ನೋಡಿದ್ರೆ ಗೊತ್ತಾಗುತ್ತೆ ನಮಗೆ. ಸಖತ್ ಆಳ ಇದೆ ಬಾವಿ, ನೀರು ಕೂಡ ಇದೆ. ಸೊ ಬಾವಿ ಆಳ ಇದೆ. ಸೊ ಇದು ಇಲ್ಲೊಂದು ಬಾವಿ ಇದೆ, ಅಲ್ಲಿ ಒಂದು ಬಾವಿ ಇದೆ. ಸೊ ನೀರು ಶೇಖರಣೆ ಮಾಡೋದು, ಇರಿಗೇಷನ್ ಎಲ್ಲ ಬಳಸ್ತಾ ಇದ್ರು. ಸೊ ಇಲ್ಲೊಂದು ಬಾವಿ, ಅಲ್ಲೊಂದು ಬಾವಿ. ಸಖತ್ ಇದೆಲ್ಲ ಕೇಜ್ ಹಾಕಿ ಇವಾಗೆಲ್ಲ ಸೆಕ್ಯೂರ್ಡ್ ಮಾಡಾಕಿದ್ದಾರೆ. ನೋಡಿ ಈ ಕಡೆ ಈ ಏರಿಯಾ ಇದೆಯಲ್ಲ, ಮೇ ಬಿ ಇದು ನ್ಯಾಚುರಲ್ ಆಗಿನೂ ಹೋಗಿರ್ಬೋದು. ಇಲ್ಲಾಂದರೆ ಯುದ್ಧ ಮಾಡೋ ಟೈಮಲ್ಲಿ ಇಲ್ಲಿ ಗೋಡೆ ಹೊಡೆದಾಕಿ, ಮೇ ಬಿ ಫಿರಂಗಿ ಎಲ್ಲ ಮಾಡಿದಾಗ ಗೋಡೆ ಹೊಡೆದಾಕಿ, ಸೊ ಇಲ್ಲಿಂದ ಸೈನಿಕರು ನುಗ್ಗಿರೋ ಚಾನ್ಸಸ್ ಇದೆ. ಸೊ ಆ ಥರನೂ ಆಗಿರ್ಬೋದು. ಯಾಕಂದರೆ ಆ ಕಡೆ ನೋಡಿದ್ರೆ ಗೋಡೆ ಇಂಟ್ಯಾಕ್ಟ್ ಆಗಿದೆ. ಸೊ ಈ ಕಡೆ ಈ ಬೇರೆ ಸೈನಿಕರೆಲ್ಲ ಈ ಕಡೆ ಗೋಡೆ ಹೊಡೆದಾಕಿ ಫಿರಂಗಿಗಳಲ್ಲಿ ಇಲ್ಲಿ ಬರೋಂಥ ಚಾನ್ಸಸ್ ಇದೆ. ಸೊ ಇಲ್ಲೊಂದು ಪಾರ್ಟಿಷನ್ ಥರ ಇದೆ. ಸೊ ಈ ಕಡೆಗಿನ ಆರ್ಕಿಟೆಕ್ಚರ್ ಡಿಫ್ರೆಂಟ್ ಆಗಿದೆ. ಸೊ ಇದೆಲ್ಲ ರೂಮಿನ ಥರ ನೋಡ್ಬೋದು, ಪಿಟ್ಟಿನ ಥರ ನೋಡ್ಬೋದು, ಅಡುಗೆ ಮನೆ ಥರ ನೋಡ್ಬೋದು, ಸಭಾಂಗಣ ಇದೆ, ಅಲ್ಲಿ ಮಾತಾಡೋಕ್ಕಿದೆ. ನೋಡಿ ಮೋಸ್ಟ್ಲಿ ಇದು ಕಲ್ಯಾಣ ಮಂಟಪ ಥರ ಅನಿಸುತ್ತೆ. ಇಲ್ಲಿ ಕುತ್ಕೊಂಡಿದ್ದೆಲ್ಲ ರಾಜರೆಲ್ಲ ಮಾಡೋದು ಮೇನ್ ಕೋರ್ಟ್ ಅನಿಸುತ್ತೆ ಇಲ್ಲಿ. ಸೊ ಇನ್ನು ಹತ್ತು ಕಡೆ ನೋಡಿದ್ರೆ, ಸೊ ಈ ಕಡೆ ಈ ಪಾರ್ಟಿಷನ್ಗೆ ಹತ್ತು ಕಡೆ ನೋಡಿದ್ರೆ ಇದೊಂಥರ ಓಪನ್ ಸ್ಪೇಸ್ ಇದೆ, ಚಿಕ್ಕದಾಗೂ ಇದೆ. ಇದು ಎಂಟ್ರಿ ಪಾಯಿಂಟ್ ಇರ್ಬೋದು. ಇಲ್ಲಿ ಅಷ್ಟೊತ್ತನ ಸೆಕ್ಯೂರಿಟಿ ಪಿಚ್ ಆಯ್ತು ಅಂದರೆ ಈ ಕೋಟೆ ಫುಲ್ ಇದು ಮಾಡುತ್ತೆ. ಸೊ ಮೋಸ್ಟ್ಲಿ ಅಲ್ಲೆಲ್ಲ ಸೈನಿಕರು ಇದ್ರು ಅನ್ಸುತ್ತೆ. ಸೊ ಇದೆಲ್ಲ ಸೈನಿಕರಿದ್ರು ಎಲ್ಲ ಬರ್ತಿದ್ರು ಅನ್ಸುತ್ತೆ. ಸೊ ಮೋಸ್ಟ್ಲಿ ಇದು ಎಂಟರ್ಟೈನ್ಮೆಂಟ್ ಹಾಲ್ ಇರುತ್ತೆ ಅನ್ಸುತ್ತೆ. ಸೊ ಎಂಟರ್ಟೈನ್ಮೆಂಟ್ ಹಾಲ್ ಮೇಲೆ ನೋಡಿ ಇವೆಲ್ಲ ಜನ ಕುತ್ಕೊಂಡೋದ್ರು. ಸೊ ಅಲ್ಲಿ ಸ್ಟೇಜ್ ಥರ ಇದೆ, ಅಥವಾ ರಾಜ್ಯಭಾರ ಮಾಡೋದಿರ್ಬೋದು, ಆಡಿಯನ್ಸ್ ಅಲ್ಲೆಲ್ಲ ಆಡಿಯನ್ಸ್ ಇರ್ತಾರೆ. ಸೊ ಅಲ್ಲೆಲ್ಲ ಆಡಿಯನ್ಸ್ ಕುತ್ಕೊತಾರೆ. ಸೊ ಅಲ್ಲಿ ಬೇಬಿ ಪ್ರೋಗ್ರಾಮ್ಸ್ ಇರ್ಬೋದು, ಇಲ್ಲ ರಾಜರು ಜನರ ಜೊತೆ ಸಂಭಾಷಣೆ ಮಾಡೋದು, ಈ ಥರದ್ದು ಏನು ಬೇಕಾದ್ರೂ ಆಗಿರ್ಬೋದು. ಬಟ್ ಈ ಜಾಗ ಅಂತೂ ಸಖತ್ ಸ್ಪೇಷಿಯಸ್ ಆಗಿದೆ. ಆದರೆ ಇದು ಸಾಕಾಗುತ್ತಾ ಅಂತ ಕೇಳ್ಬೋದು. ಆವಾಗಿನ ಪಾಪ್ಯುಲೇಷನ್ ಅಷ್ಟೇ ಏನು ಜಾಸ್ತಿ ಇಲ್ಲ. ಆವಾಗಿನ ಪಾಪ್ಯುಲೇಷನ್ ಎಲ್ಲ ಈ ಕಡೆ ಎಲ್ಲ ಏನಂತ ಜನ ಏನು ಜಾಸ್ತಿ ಬೇಕಾಗಿಲ್ಲ. ಇಲ್ಲೆಲ್ಲ ರಾಜರು ನೋಡಿ ಎಲ್ಲ ಸಾಕಾಗಿದೆ. ಮ್ಯೂಸಿಯಂ ಫೋರ್ಟ್ ನೋಡಿದ್ದಾಯ್ತು, ಸಖತ್ತಾಗಿತ್ತು. ಸೊ ಇವಾಗ NH66 ಇದ್ದೀನಿ. ಸೊ ಹಿಂಗೆ ಮುಂದೆ ಹೋಗಿ ರೈಟ್ ತೊಗೊಂಡ್ರೆ ಯಾಣ ವಿಭೂತಿ. ಸೊ ಟಿಫನ್ಗೆ ಇಲ್ಲಿ NH66 ಅಣ್ಣ ನಿಮ್ಮ ಹೋಟ್ಲ್ ಹೆಸರು ಅಣ್ಣ? ಲಕ್ಷ್ಮಿ. ನಿಮ್ಮ ಹೆಸರು? ಪಾಂಡು.
ಪಾಂಡು ಪಟ್ಗಾರ್ ಅಂತ ಹೋಟ್ಲಲ್ಲಿ ಊಟ ಮಾತ್ರ ಸಕ್ಕತ್ತಾಗಿದೆ. ಲಕ್ಷ್ಮಿ ಹೋಟ್ಲ್ ಅಂತ NH66 ಇಲ್ಲಿದೆ. ಈ ಮಿರ್ಜನ್ ಫೋರ್ಟ್ ಆದಮೇಲೆ ಸಿಗುತ್ತೆ ಇದು. ಗೋಕರ್ಣಲ್ಲಿ ಟಿಫನ್ ಮಾಡೋಣ ಅನ್ಕೊಂಡ್ರೆ ಬಟ್ ಗೋಕರ್ಣಲ್ಲಿ ಯಾಕೋ ಫುಡ್ಡು ಜಾಸ್ತಿ ಅನ್ನಿಸ್ತು. ಸೊ ಇಲ್ಲಿ ಒಳ್ಳೆ ಕಡಿಮೆ ರೇಟ್ಗೆ ಒಳ್ಳೆ ಊಟ ಕೊಟ್ಟರು. ಸೊ ಮಜ್ಜಿಗೆ ಮಾತ್ರ ಎರಡನೇ ಗ್ಲಾಸ್ ಇದು ಮಜ್ಜಿಗೆ ತಣ್ಣಕ್ಕಿದೆ ಆರಾಮಾಗಿ. ಸೊ ಇದು ಮುಗಿಸ್ಕೊಂಡು ನೆಕ್ಸ್ಟು ಯಾಣ. ಸೊ ಅಲ್ಲಿಗೆ ಹೋದರೆ ಸಾಯಂಕಾಲ ತನಕ ಬರೋಕ್ಕಾಗಲ್ಲ. ಮತ್ತೆ ಸಾಯಂಕಾಲಕ್ಕೆ ಇಲ್ಲಿಗೆ ಊಟಕ್ಕೆ ಬರೋಣ ಅಂತ ಪ್ಲ್ಯಾನ್ ಆಗ್ತಾಯಿದ್ದೀನಿ. ಯಾಕಂದ್ರೆ ಊಟ ಅಷ್ಟು ಚೆನ್ನಾಗಿದೆ. ಇಲ್ಲಿ ನಾನ್ ವೆಜ್ ಸಿಗುತ್ತೆ, ವೆಜ್ಜು ಸಿಗುತ್ತೆ. ಬಟ್ ಇದು ಸ್ಯಾಟರ್ಡೆ ನಮ್ಮದು ವೆಜ್ ಕ್ಯಾಟ್ಗಿರಿಯವರು. ಸುಮ್ಮನೆ ಒಂದು ಹೋಟ್ಲಲ್ಲಿ ನೋಡ್ಕೊಂಬಿಡಿ. ಇಲ್ಲಿಗೆ ಬಂದಾಗ NH66 ಒಳಗಡೆ ಆರಾಮಾಗಿ ಬಂದು ಒಳ್ಳೆ ಊಟ ಆಗುತ್ತೆ. ಫ್ರೆಂಡ್ಲಿಯಾಗಿ ಮಾತಾಡ್ತಾರೆ. ಇವರು ಬೆಂಗಳೂರಲ್ಲಿ ಇದ್ದವರಂತೆ ಬಟ್ ಬಂದಿದ್ದಾರೆ. ಈಗ ಒಳ್ಳೆ ಊಟ ಕೊಡ್ತಾರೆ, ಎಂಜಾಯ್ ಮಾಡಿ. ಸೊ ವಿ ಆರ್ ಆನ್ ದ ರೋಡ್ ಟು ಯಾಣಕ್ಕೆ ಹೋಗೋ ರೂಟಲ್ಲಿದ್ದೀರಿ. ಆಲ್ಮೋಸ್ಟ್ ಅರ್ಧಕ್ಕೆ ಬಂದಿದ್ದೀರಿ. ಇನ್ನೊಂದು 5-6 ಕಿಲೋಮೀಟರ್ಸ್ ಇದೆ. ಒಟ್ಟಿನಲ್ಲಿ ಸ್ಕೂಟಿ ಅಂತೂ ಸಕ್ಕತ್ತಾಗಿ ಎಳೀತಾ ಇದೆ. ನಾನು ಅದು ಎಳೆಯುತ್ತೇ ಇಲ್ಲ ಅಂದ್ಕೊಂಡೆ, ಚೆನ್ನಾಗಿ ಎಳೀತಿದೆ, ಏನು ತೊಂದರೆ ಇಲ್ಲ. ಇದು ಆ್ಯಕ್ಚುಲಿ ಯಾಣ ಬರೋಕ್ಕೆ 2 ರೂಟ್ ಇದೆ. ಒಂದು ಕುಮಟಾ ರೂಟು, ಇನ್ನೊಂದು ಶಿರ್ಸಿ ರೂಟು. ಸೊ ಶಿರ್ಸಿ ರೂಟಲ್ಲಿ ಏನಪ್ಪ ಅಂದರೆ ವಿಭೂತಿ ಫಾಲ್ಸ್ ಸಿಗುತ್ತೆ. ಪ್ಲಸ್ ಪಾಯಿಂಟ್ ಇನ್ನೊಂದು ಏನಪ್ಪ ಅಂದರೆ ಯಾಣ ಪಾರ್ಕಿಂಗ್ ನಿಲ್ಸಿದ ಮೇಲೆ ಒಂದು 1/2-3 ಕಿಲೋಮೀಟ್ರಲ್ಲಿ ಆರಾಮಾಗಿ ಯಾಣಕ್ಕೆ ಸಿಗುತ್ತೆ. ಕುಮಟಾ ರೂಟಲ್ಲಿ ಏನಪ್ಪ ಅಂದರೆ ಒಂದು 6-7 ಕಿಲೋಮೀಟರ್ಸ್ ಸ್ಟೀಪ್ ಟ್ರೆಕ್ಕಿಂಗ್ ಮಾಡಬೇಕಾಗುತ್ತೆ. ಸೊ ಅದಕ್ಕೆ ಸೊ 10 ಕಡೆಯಿಂದ ಬರೋರಿಗೆ ಬಟ್ ಅದು ಆ್ಯಕ್ಸಸ್ಸು 10 ಕಡೆಯಿಂದ ಟ್ರಿಪ್ ಪ್ಲ್ಯಾನ್ ಯಾವ ಥರ ಇರುತ್ತೋ ಗೊತ್ತಿಲ್ಲ. ಬಟ್ ಗೋಕರ್ಣಕ್ಕೆ ಬರೋರು ಆದಷ್ಟು ಶಿರ್ಸಿ ರೂಟಲ್ಲೇ ಬನ್ನಿರಿ. ಸೊ ಯಾಣಕ್ಕೆ ಜಾಸ್ತಿ ಓಡಾಡಿಸಿರಲ್ಲ. ಯಾಣ ಮುಗಿಸ್ಕೊಂಡು ಕುಮಟಾ ಇದು ವಿಭೂತಿ ಫಾಲ್ಸು ಇಲ್ಲಿ ಕೆಳಗಡೆ ಹೋಗಬೇಕು. ಸೊ ನಾವು ಏನು ಮಾಡ್ತೀರಿ ಅಂದರೆ ಯಾಣಾಗ ಹೋಗಿ ಎಲ್ಲ ಪ್ಲೇಸಸ್ಸಲ್ಲಿ ಹೋಗ್ಬಿಟ್ಟು ಆರಾಮಾಗಿ ಹೋಗಿ ವಿಭೂತಿ ಫಾಲ್ಸಲ್ಲಿ ಮಲ್ಕೊಂಬಿಡ್ತೀವಿ. ಆರಾಮಾಗಿ ಸಾಯಂಕಾಲ ತನಕ ಇದ್ದು ಆರಾಮಾಗಿ ಹೋಗೋಣ ಅಂತ ಪ್ಲ್ಯಾನು, ಆಯಿತಾ. ಸೊ ಇದು ವ್ಯೂ ಮಾತ್ರ ಇಷ್ಟು ತಣ್ಣಗಿದೆ ಗೊತ್ತಾ ಅಟ್ಮಾಸ್ಫಿಯರು. ನಮಗೆ ಆ್ಯಕ್ಚುಲಿ ಇದು ಟೈಮ್ ಕರೆಕ್ಟಾಗಿದೆ ಅನಿಸುತ್ತೆ. ಸೊ ಡಿಸೆಂಬರೆಲ್ಲ ಬಂದರೆ ಕೋಲ್ಡ್ ಆಗೋದು, ಫಾಗ್ ಇರೋದಾಗ್ತಿತ್ತು. ಇಲ್ಲ ಮಳೆಗಾಲದ ಜಾಸ್ತಿ ಮಳೆ, ಹೆವಿ ಮಳೆ ಇಲ್ಲಿ. ಮನೆಗಳೆಲ್ಲ ಈ ಥರ ಮಳೆಗಳೆಲ್ಲ ಈ ಥರ ಫ್ಲ್ಯಾಟ್ ಟಾಪ್ ಇರೋಂಥ ಮನೆಯೇ ಇಲ್ಲ. ಸೊ ಮಳೆ ಜಾಸ್ತಿ ಇಲ್ಲಿ. ಸೊ ನಾವೀಗ ಸಮ್ಮರ್ಗೂ ತಪ್ಪೋಗಿದೆ, ವಿಂಟರ್ಗೂ ತಪ್ಪೋಗಿದೆ, ರೈನಿ ಸೀಸನ್ಗೂ ತಪ್ಪೋಗಿದೆ. ಒಂದು ಮಾಡ್ರೇಟ್ ಕ್ಲೈಮೇಟ್ ಇರೋಂಥ ಟೈಮಲ್ಲಿ ಬಂದಿದ್ದೀರಿ, ಮಾಡ್ರೇಟ್ ವೆದರ್ ಇರೋಂಥ ಟೈಮಲ್ಲಿ ಬಂದಿದ್ದೀರಿ. ಸೊ ಆರಾಮಾಗಿದೆ. ಸೊ ಪ್ಲ್ಯಾನ್ ಮಾಡಿದ್ರೆ ಆಲ್ಮೋಸ್ಟ್ ಈ ಟೈಮಲ್ಲೇ ಮಾಡಿಕೊಂಡ್ರೆ ಯಾವುದು ರಿಸ್ಕ್ ಇರೋಲ್ಲ, ಕ್ಲೈಮೇಟ್ ಆರಾಮಾಗಿರುತ್ತೆ. ಈಗ ಫೈನಲಿ ಬಂದರೆ ನೋಡಿ, ಅಲ್ಲಿ ಈ ಎಂಟ್ರೆನ್ಸ್ ಜಸ್ಟ್ ಒಂದು 500 ಮೀಟರ್ಸ್ ಅಷ್ಟೇ ಹೋಗ್ಬೋದು. ಬಟ್ ಇದಕ್ಕೆ ಆಪೋಸಿಟ್ ಇನ್ನೊಂದು ರೂಟ್ ಬರುತ್ತೆ. ಆ ರೂಟಲ್ಲಿ ಏನಾದರೂ ಬಂದರೆ ಜಾಸ್ತಿ ದೂರ ನಡಿಬೇಕಾಗುತ್ತೆ. ಸೊ ಇದಕ್ಕೆ ಪ್ರಿಫರ್ ಮಾಡಿ, ಇದಕ್ಕೆ ಬರೋಕ್ಕೆ ಟ್ರೈ ಮಾಡಿ. ಕ್ಲೈಮೇಟ್ ಮಾತ್ರ ಸೈಲೆಂಟ್ ಆಗಿರಬೇಕು. ಪ್ಲಾಸ್ಟಿಕ್ಸು ವೇಸ್ಟ್ ಬಿಸಾಕಬೇಡಿ. ಆಮೇಲೆ ಬೋಟಿಂಗ್ ಜಾಸ್ತಿ ಇದೆ, ಅವಕ್ಕೆ ಫೀಡ್ ಮಾಡಬೇಡಿ. ಸೊ ಈ ರೂಲ್ ಸ್ವಲ್ಪ ಫಾಲೋ ಮಾಡೋಣ. ಸೊ ಟೂರಿಸ್ಟ್ ಆಗಿದ್ದು ನಮ್ಮ ರೆಸ್ಪಾನ್ಸಿಬಿಲಿಟೀಸ್ ನಾವು ಮೇಂಟೈನ್ ಮಾಡೋಣ. ವಿಡಿಯೋ ಮಾಡೋಕ್ಕಾಗಲ್ಲ. ಈಸಿ ರೂಟೇ ತೊಗೊಂಡಿದ್ದೀರಿ. ಬಟ್ ಇದೇನಪ್ಪ ಅಂದರೆ ಸ್ವಲ್ಪ ದೂರ ಅದು ಕಡಿಮೆ ಆದ್ರೂ ಸ್ವಲ್ಪ ಸ್ಟೀಪ್ ರೋಡ್ ಇದು. ಒಂದು 500 ಮೀಟರ್ಸ್ ಆದ್ರೂ ಸ್ವಲ್ಪ ಸಖತ್ ಸ್ಟೀಪ್ ಇದೆ. ಸೊ ಸ್ಟೀಪ್ ಆಗಿರೋ ರೋಡಲ್ಲೇ ನೋಡ್ಕೊಂಡು ಹೋಗ್ಬೇಕು, ಹುಷಾರಾಗಿ ಬರಬೇಕು. ಈ ರೂಟ್ ಮಾತ್ರ ಸಖತ್ ಸ್ಟೀಪ್ ಇದೆ ಇದು. ಫೈನಲಿ ವಿ ಆರ್ ಅಟ್ ಯಾಣ ಕೇವ್ಸ್. ಸಖತ್ ಕ್ರೌಡ್ ಆಗಿದೆ ಇವತ್ತು. ನೋಡೋಣ ಒಳಗಡೆ ಹೆಂಗಿರುತ್ತೆ. ಒಟ್ಟಿನಲ್ಲಿ ಕ್ರೌಡ್ ಇದೆ, ಸಖತ್ ಕ್ರೌಡ್ ಇದೆ. ಕೇವ್ಸ್ ಒಳಗೆ ಹೋಗ್ತಾ ಇದ್ದೀರಿ. ಸೊ ಆ್ಯಕ್ಚುಲಿ ಗೇಟಲ್ಲೂ ಎಂಟ್ರಿ ಫೀಸ್ ಮಾಡಿದ್ದಾರೆ, 10 ರೂಪೀಸ್ ಪರ್ ಪರ್ಸನ್ನು. ಪಾರ್ಕಿಂಗ್ 10 ರೂಪೀಸ್ ಮಾಡಿದ್ದಾರೆ. ಸೊ ಇಲ್ಲಿ ದೇವಸ್ಥಾನಕ್ಕೆ ಬಂದಾಗ ಕೇವ್ ಒಳಗಡೆ ಎಂಟ್ರಿ ಆಗೋ ಕೂಡ 10 ರೂಪೀಸ್ ಮಾಡಿದ್ದಾರೆ. ಸೊ ಅಲ್ಲೊಂದು ಎಂಟ್ರಿ ಫೀಸ್ ಕಟ್ಟಬೇಕು, ಇಲ್ಲೊಂದು ಎಂಟ್ರಿ ಫೀಸ್ ಕಟ್ಟಬೇಕು. ಸೊ ಪಾಪ ಫ್ರೀಯಾಗಿ ಶರ್ಬತ್ ಕೊಡ್ತಿದ್ದಾರೆ, ವಾಟರ್ ಫೆಸಿಲಿಟೀಸ್ ಇದೆ. ಸೊ ಆ ಮೇಂಟೆನೆನ್ಸ್ ಎಲ್ಲ ಬೇಕು, ಚೆನ್ನಾಗಿ ಮೇಂಟೈನ್ ಮಾಡಿದೆ.
This is majestic. ಮಳೆ ಬಂದರೆ ಏನಾದರೂ ಭಯಂಕರವಾಗಿದೆ. ಇಲ್ಲಿ ಮೇಲೆ ಮೆಜೆಸ್ಟಿಕ್ ಸೊ ಇವಾಗ ಯಾಣ ನೋಡಿದ್ರಿ, ಅದೇ ಯಾಣ ಹೇಳಿದ್ನಲ್ಲ ಶಾರ್ಟರ್ ರೂಟ್ಗೆ ಹೋಗಿದ್ರಿ, ಅದು ಸ್ಟೀಪ್ ಇತ್ತು, ಸ್ವಲ್ಪ ಕಷ್ಟನೇ ಆಯಿತು. ಅಲ್ಲಿ ಫ್ರೀ ವಾಟರ್, ಫ್ರೀ ಜ್ಯೂಸ್ ಫೆಸಿಲಿಟೀಸ್ ಎಲ್ಲ ಚೆನ್ನಾಗಿದೆ, ಬಟ್ 2 ಕಡೆ ಎಂಟ್ರೆನ್ಸ್ ಫೀಸ್ ತೊಗೊತಿದ್ದಾರೆ. ಸೊ ಅದಾದಮೇಲೆ ವಿಭೂತಿ ಫಾಲ್ಸ್ಗೆ ಹೋದ್ರಿ. ವಿಭೂತಿ ಫಾಲ್ಸಲ್ಲಿ ವೀಡಿಯೋ ಮಾಡಲಿಲ್ಲ, ಯಾಕಪ್ಪ ಅಂದರೆ ನಾವಿಬ್ಬರೇ ಇದ್ದಿದ್ದು. ಸೊ ಕ್ಯಾಮ್ರಾ ಅಲ್ಲಿ ಜನ ಜಾಸ್ತಿ ಇದ್ದರು, ಸೊ ವಾಟರ್ ಪ್ರೂಫ್ ಕ್ಯಾಮ್ರಾ ಬೇರೆ ಇರಲಿಲ್ಲ. ಸೊ ಯಾಕಪ್ಪ ರಿಸ್ಕು ಅಂತ ಹೇಳ್ಬಿಟ್ಟು ಗಾಡಿಯಲ್ಲಿ ಇಟ್ಟೋಗಿದ್ರಿ. ಬಟ್ ಅಲ್ಲಿಗೆ ಹೋದ್ಮೇಲೆ ಆಬ್ವಿಯಸ್ಲಿ ಅಂದ್ಕೊಂಡಂಗೆ ಜನ ಜಾಸ್ತಿ ಇದ್ದರು, ನೀರಲ್ಲಿ ಇಳಿಯೋಕ್ಕಾಗಲೇ ಇಲ್ಲ. ಸ್ವಲ್ಪ ಡಿಸಪಾಯಿಂಟ್ ಆದರು, ಯಾಕಂದರೆ ನೀರಲ್ಲಿ ಇಳಿಬೇಕು, ಫ್ರೆಶ್ ವಾಟ್ರಲ್ಲಿ ಈಜು ಹೊಡಿಬೇಕು ಅಂತ ಸ್ವಲ್ಪ ಹೋಪ್ಸ್ ಇಟ್ಕೊಂಡೋಗಿದ್ದೆ, ಬಟ್ ಅದಾಗಲಿಲ್ಲ. ಸೊ ಇವಾಗ ನೆಕ್ಸ್ಟ್ ಕೆಳಗಡೆಗೆ ಬಂದಿದ್ದೀನಿ. ಬೇರೆ ಇನ್ಯಾವ್ದಾನ ಪ್ಲೇಸ್ ಇದೆಯಾ ಅಂತ ನೋಡೋಣ ಅಂತ ನೋಡ್ತಿದ್ದೀನಿ. ಯಾವುದು ಇಲ್ಲ ಅಂದರೆ ಮುರುಡೇಶ್ವರ ಇವಾಗ ಹೋಗೋಣ ಅಂದರೆ ಸ್ವಲ್ಪ ದೂರ ಆಗುತ್ತೆ, ಸ್ಟೇಗೆ ಹೋಗೋಣ ಇರೋದು. ಸೊ ಹೋಗಿ ವಾಪಸ್ ಬರಬೇಕು, 1 ಅವರ್ ನೋಡೋಕ್ಕಾಗಲ್ಲ. ಸೊ ಅದಕ್ಕೆ ಏನು ಮಾಡೋಣ ಅಂತ, ಸೊ ಇವಾಗ ಇಲ್ಲಿ ಲೋಕಲಲ್ಲಿ ವಿಚಾರಿಸೋದು ಏನಾದ್ರೆ ಬೇರೆ ಪ್ಲೇಸ್ ಏನಿದೆ ಅಂತ ನೋಡೋದು. ಇಲ್ಲ ಗೋಕರ್ಣಗೆ ಹೋಗೋದು. ಮೊನ್ನೆ ಒಂದು ಓಮ್ ಬೀಚಲ್ಲಿ ಹೋಗಿ ಸ್ವಿಮ್ ಮಾಡಿರಲಿಲ್ಲ. ಸೊ ಓಮ್ ಬೀಚ್ಗೆ ಹೋಗಿ ಸ್ವಲ್ಪ ಸಾಯಂಕಾಲ ತನಕ ಸ್ಟೇ ಮಾಡಿ ಕ್ಲೀನಾಗಿ ಫ್ರೆಶ್ ಅಪ್ ಆಗಿ ದೇವಸ್ಥಾನಕ್ಕೆ ಹೋಗಿ ಗೋಕರ್ಣ ಬೀಚಲ್ಲಿ ಸ್ವಲ್ಪ ವಾಕಿಂಗ್ ಮಾಡಿಬಿಟ್ಟು ಬರೋಣ ಅಂತ ಇವತ್ತು ಪ್ಲ್ಯಾನು. ಸೊ ಬೆಳಿಗ್ಗೆನೇ ಎದ್ದು ಮುರುಡೇಶ್ವರ 1 ಅವರ್ ಮುಗಿಸ್ಕೊಂಡು ಸಾಯಂಕಾಲ ಟ್ರೈನ್ ಅಥವಾ ಟ್ರೈನ್ ಟಿಕೆಟ್ ಇನ್ನೂ ಕನ್ಫರ್ಮ್ ಆಗಿಲ್ಲ, ಬಸ್ ಟಿಕೆಟ್ ಕನ್ಫರ್ಮ್ ಆಗಿದೆ. ಸೊ ಟ್ರೈನ್ದು ಕನ್ಫರ್ಮ್ ಆಗಿಲ್ಲ ಅಂದರೆ ಬಸ್ಸಿಗೆ ಹೋಗೋದು ಅಂತ ಪ್ಲ್ಯಾನ್ ಹಾಕಿದ್ದೀನಿ. ಸೊ ಇದು ಇವತ್ತಿಂದ ಇದು. ಸೊ ಇವತ್ತು ಏನು ನೋಡಿದ್ರಿ, ಮಿರ್ಜನ್ ಫೋರ್ಟ್ ನೋಡಿದ್ರಿ, ಸಾಕಾಗಿತ್ತು. ಸೊ ದೊಡ್ಡದಾಗಿತ್ತು, ಸ್ಪೇಷಿಯಸ್ ಆಗಿತ್ತು, ಸಖತ್ ಇಷ್ಟ ಆಯಿತು. ಯಾಣಕ್ಕೆ ಇದು ಇದನ್ನು 3rd ಟೈಮು. ಬಟ್ ಈ ಟೈಮು ಗಾಡಿಯಲ್ಲಿ ಘಾಟ್ ಸೆಕ್ಷನಲ್ಲಿ ಹೋಗೋದು, ಕರು ಸುರೋಡಿತ್ತಲ್ಲ, ಒಳ್ಳೆ ಎಕ್ಸ್ಪೀರಿಯೆನ್ಸ್ ಇತ್ತು. ಆ್ಯಂಡ್ ವಿಭೂತಿ ಫಾಲ್ಸ್, ಸೊ ಫಾಲ್ಸ್ ಏನೋ ಚೆನ್ನಾಗಿತ್ತು, ಗೋಯಿಂಗ್ ಎಕ್ಸ್ಪೀರಿಯೆನ್ಸು ಚೆನ್ನಾಗಿತ್ತು, ಬಟ್ ಅಷ್ಟೊಂದು ಸ್ಯಾಟಿಸ್ಫ್ಯಾಕ್ಷನ್ ಬರಲಿಲ್ಲ. ಸೊ ನೆಕ್ಸ್ಟ್ ಟೈಮ್ ಯಾವಾಗ ಬಂದಾಗ ಅನ್ಸೀಸನ್ ಜನ ಜಾಸ್ತಿ ಟೈಮ್ ನೋಡ್ಕೊಂಡು ಬರಬೇಕು. ಬಟ್ ಚೆನ್ನಾಗಿದೆ, ವಿಭೂತಿ ಫಾಲ್ಸ್ ಈಸ್ ಗುಡ್. ಬಟ್ ಸ್ವಿಮ್ಮಿಂಗ್ ಎಲ್ಲ ಮಾಡೋಕ್ಕಾಗಲ್ಲ, ಸುಮ್ಮನೆ ಫಾಲ್ಸ್ ಹತ್ರ ಬಂದು ಸ್ವಲ್ಪ ನೀರು ಇಳಿದು ಸ್ವಲ್ಪ ಜಾಲಿ ಮಾಡ್ಕೊಂಡು ಹೋಗ್ಬೋದು. ಸೊ ಇವಾಗ ಒಳ್ಳೆ ಗಾಡಿ ಇದು, ಸೀರಿಯಸ್ಲಿ ಜುಪಿಟರ್. ಇವ್ರು ಹೇಳ್ತಾರಲ್ಲ ಪೂಜಾರಿಗೆ, ಜ್ಯೋತಿಷ್ಯ ನೋಡೋರು, ಸೊ ನಿನ್ನ ಜುಪಿಟರ್ ಚೆನ್ನಾಗಿದೆ ಇವಾಗ ಅಂತ. ಸೊ ಅದೇ ಥರ ನನ್ನ ಜುಪಿಟರ್ ಚೆನ್ನಾಗಿದೆ, ಒಳ್ಳೆ ಪಿಕಪ್ ಇದೆ, ಸಾಕಾಗಿದೆ ಗಾಡಿ ಅಂತೂ, ಒಳ್ಳೆ ಗಾಡಿ. ಬಟ್ ವಿಭೂತಿ ಫಾಲ್ಸ್ ಸ್ಯಾಟಿಸ್ಫ್ಯಾಕ್ಷನ್. ಸೊ ಯಾಣ ಮುಗೀತು. ಯಾಣ ಓಡಾಡಿ ಸುಸ್ತಾಗೋಯ್ತು. ಅದಕ್ಕೆ ರಿಲ್ಯಾಕ್ಸ್ ಮಾಡೋಣ ಅಂತ ವಿಭೂತಿ ಫಾಲ್ಸ್ಗೆ ಹೋದರೆ ಫುಲ್ ಕ್ರೌಡು. ಸೊ ಸ್ಯಾಟಿಸ್ಫೈ ಆಗಿಲ್ಲ, ಅದಕ್ಕೆ ಹೋಮ್ ಬೀಚ್ ನಾವು ಆರಾಮಾಗಿ ಚಿಲ್ ಮಾಡ್ತಾಯಿದ್ದೀನಿ. ಸೊ ಒಂದು ಫುಲ್ ಟ್ರೆಕ್ಕಿಂಗ್ ಆದಮೇಲೆ ಫುಲ್ ಸುಸ್ತಾದ್ಮೇಲೆ ನೀರಲ್ಲಿ ಬಂದು ಮಲ್ಕೊಂಡ್ರೆ ಮಜಾನೇ ಬೇರೆ. ಸೊ ಹೋಮ್ ಬೀಚ್ಗೆ ಬಂದಿದ್ದೀನಿ. ನೈಟ್ ಪ್ಲ್ಯಾನ್ಸ್ ಅನ್ಪ್ಲ್ಯಾನ್ಡ್. ಸೊ ಮೋಸ್ಟ್ ಆಫ್ ದ ಟ್ರಿಪ್ ಅನ್ಪ್ಲ್ಯಾನ್ಡೇ ಆಗೋಗ್ತಾಯಿದೆ. ಸೊ ನಾಳೆ ಮುರುಡೇಶ್ವರ ಅಂದ್ಕೊಂಡಿದ್ದೀನಿ, ನೋಡಬೇಕು. ನೋಡಿ ಬೀಚ್ ಇಷ್ಟು ಆರಾಮಾಗಿದೆ, ಇಷ್ಟು ಚೆನ್ನಾಗಿದೆ ಬೀಚು. ಸೊ ಹೋಮ್ ಬೀಚ್ ಒಂಥರ ಚೆನ್ನಾಗಿದೆ. ಬಟ್ ಮೇಯ್ನ್ ಪ್ರಾಬ್ಲಮ್ ಏನಪ್ಪ ಅಂದರೆ ಹೋಮ್ ಬೀಚಲ್ಲಿ ಕಲ್ಲು ಜಾಸ್ತಿ, ಕಲ್ಲು ಬಂಡೆಗಳು ಜಾಸ್ತಿ, ಸೊ ಪಾಚಿ ಜಾಸ್ತಿ. ಸೊ ನೀರೆಲ್ಲ ಸ್ವಲ್ಪ ಕಪ್ಪು ಕಲರ್ ಇದೆ. ಸೊ ಕಾಲಿಗೆ ಪಾಚಿ ಸಿಗ್ತಾ ಇರುತ್ತೆ. ಸೊ ಕಲ್ಲುಗಳೆಲ್ಲ ಇದೆಯಲ್ಲ, ಸೊ ಈ ಆಲ್ಗೆ ಎಲ್ಲ ಡೆವಲಪ್ ಆಗಿರೋದ್ರಿಂದ, ಸೀ ಗ್ರಾಸು ಆಲ್ಗೆ ಎಲ್ಲ ಇರೋದ್ರಿಂದ ಪಾಚಿ ಜಾಸ್ತಿ ಸಿಗುತ್ತೆ. ಸೊ ಹಂಗಾಗಿ ಕಾಲೆಲ್ಲ ಸಿಗ್ತಾ ಇರುತ್ತೆ. ಸೊ ಅಷ್ಟೊಂದು ಕ್ಲೀನು ಅಂತ ಅನ್ಸಲ್ಲ ಹೋಮ್ ಬೀಚು. ಬೇರೆ ಬೀಚು ಕುಡ್ಲೆ ಬೀಚ್ ಆದರೆ ಸಖತ್ ಕ್ಲೀನ್ ಅನಿಸುತ್ತೆ, ಯಾಕಂದ್ರೆ ಅಲ್ಲಿ ಬಂಡೆ ಇಲ್ಲ, ಪಾಚಿ ಇಲ್ಲ, ಗಲೀಜಿರಲ್ಲ. ಸೊ ಹೋಮ್ ಬೀಚ್ ಸ್ವಲ್ಪ ಪಾಚಿ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕು. ಕ್ಲೀನ್ ಬೇಕು ಅಂದರೆ ಕುಡ್ಲೆ ಬೀಚ್ ಅಷ್ಟೇ. ಸೊ ಎಂಜಾಯ್, ನೈಟ್ ಊಟ ಎಂಜಾಯ್. ಸೊ ಗೋಕರ್ಣ ಟ್ರಿಪ್ನ 2 ದಿನ ಮುಗೀತು. ಫಸ್ಟ್ ಡೇ ಕುಡ್ಲೆ ಬೀಚಲ್ಲಿ ಸ್ವಿಮ್ಮಿಂಗ್ ಮಾಡಿದ್ರಿ, ಹೋಮ್ ಬೀಚ್ ಹೋಗೋಣ ಅಂದ್ಕೊಂಡ್ರಿ, ಬಟ್ ಟೈಮ್ ಆಗಲಿಲ್ಲ. ಸೊ ನಾವೇನು ಮಾಡಿರಿ, ಬೋಟಿಂಗ್ ತೊಗೊಂಡು ಪ್ಯಾರಡೈಸ್ ಬೀಚ್ ನೋಡಿದ್ರಿ, ಕುಡ್ಲೆ ಬೀಚ್ ನೋಡಿದ್ರಿ, ಆಮೇಲೆ ಹೆವನ್ ಬೀಚ್ ನೋಡಿದ್ರಿ, ಆಮೇಲೆ ಇನ್ಯಾವುದೋ K1 ನೋಡಿದ್ರಿ.
ಸೊ ಹಿಂಗೆ ಒಂದು 4-5 ಬೀಚ್ನ ನೋಡಿದ್ರಿ, ಅದ್ರ ಜೊತೆ 3 ಡಾಲ್ಫಿನ್ ನೋಡಿದ್ರಿ. ಆಮೇಲೆ ಹಂಗೆ ಡೀಪ್ ಸಿ ಡೈವಿಂಗ್ ಮಾಡಿದ್ವಿ. ಸೊ ಫಸ್ಟ್ ಡೇ ಮಾತ್ರ ಎಕ್ಸೈಟಿಂಗ್ ಆಗಿತ್ತು, ಯಾಕಂದರೆ ನಮ್ಮ ಮಿಸ್ಸಸ್ಗಂತೂ ಫಸ್ಟ್ ಟೈಮ್ ಬೀಚ್ ಬಂದಿರೋ ಎಕ್ಸ್ಪೀರಿಯೆನ್ಸು, ಫಸ್ಟ್ ಟೈಮ್ ನೀರಲ್ಲಿ ಮುಳುಗಿರೋ ಎಕ್ಸ್ಪೀರಿಯೆನ್ಸು. ಒಂದು ಸತಿ ಡೀಪ್ ಸೈಂಗ್ ದುಗ್ಗಷ್ಟಕ್ಕೆ ಸಖತ್ತು ಎಕ್ಸೈಟಿಂಗ್ ಆಗಿಬಿಟ್ಟಿತ್ತು. ಆಮೇಲೆ ನೆಕ್ಸ್ಟ್ ಏನಪ್ಪ ಅಂದರೆ ಇವತ್ತು ಕೈಂಡ್ ಆಫ್ ಇಂಟ್ರೆಸ್ಟಿಂಗ್ ಅಂದರೆ ಹೊಸ ಪ್ಲೇಸಸ್ ಲೈಕ್ ಮೀರ್ಜನ್ ಫೋರ್ಟ್ಗೆ ಹೋಗಿದ್ರಿ, ಅದಾದಮೇಲೆ ಯಾಣ ಕೇವ್ಸ್ಗೆ ಹೋಗಿದ್ರಿ, ಅದಾದಮೇಲೆ ವಿಭೂತಿ ಫಾಲ್ಸ್. ಸೊ ವಿಭೂತಿ ಫಾಲ್ಸ್ ಅಂಥ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ, ಯಾಕಂದರೆ ನೀರು ವೈಸ್ ಕ್ರೌಡ್ ಜಾಸ್ತಿ ಇತ್ತು. ಸೊ ಅದಕ್ಕೆ ಮುಂಚೆ ಏನು ಮಾಡಿದ್ರಿ, ಅದಕ್ಕೆ ಅದನ್ನ ಕಾಂಪನ್ಸೇಟ್ ಮಾಡೋಕ್ಕೆ ಓಮ್ ಬೀಚ್ಗೆ ಬಂದ್ರಿ. ನೈಟ್ ಅಲ್ಲೇ ಆಗೋಯ್ತು. ಆಮೇಲೆ ಈ ಮೇನ್ ಬೀಚ್ಗೆ ಹೋದ್ರಿ, ದೇವಸ್ಥಾನ ಮೇನ್ ಬೀಚ್ಗೆ ಹೋಗಿ ಸೊ ಅಲ್ಲೇ ಊಟ ಮಾಡಿಕೊಂಡು ಇಲ್ಲಿಗೆ ಬಂದ್ರಿ. ಸೊ ಗೋಕರ್ಣಕ್ಕೆ ಬರಬೇಕಾದ್ರೆ ಮೇನ್ ಪಾಯಿಂಟ್ಸ್ ಏನು ಗೊತ್ತಾ, ಒಂದು ಸ್ಟೇ. ಸೊ ನೀವು ಬೀಚ್ ವ್ಯೂ ನೋಡಬೇಕು ಅಂದರೆ ಫುಲ್ಲು ರಿಮೋಟ್ ಏರಿಯಾಸ್ ಇರುತ್ತೆ. ಸೊ ಇವಾಗ ನಾವಿರೋದು ಬೀಚು, ಇದು 4 ಕಿಲೋಮೀಟರ್ಸ್ ಒಂದು ಸಿಟಿ. ಇಲ್ಲಿ ಕೈಂಡ್ ಆಫ್ ರಿಮೋಟು. ಸೊ ನಿಮಗೆ ಇಲ್ಲಿ ಜನ ಕಡಿಮೆ ಓಡಾಟ, ಸ್ವಲ್ಪ ಭಯ ಆಗೋದು ಇಲ್ಲ, ಅಲೋನಾಗಿ ಫೀಲ್ ಆಗ್ತೀನಿ ಅನ್ನಂಗಿದ್ರೆ ಸಿಟಿ ಒಳಗಡೆ ತೊಗೊಳ್ರಿ. ಸಿಟಿ ಒಳಗಡೆ ಲಾಡ್ಜಸ್ ಇದೆ, ಆಮೇಲೆ ದೊಡ್ಡ ದೊಡ್ಡ ಒಳ್ಳೆ ರೆಸಾರ್ಟ್ಸ್ ಇದೆ. ಸೊ ಅದು ನಿಮಗೆ ಏನೋ ಸ್ವಲ್ಪ ಲೋನ್ಲಿನೆಸ್ ಕೊಡಲ್ಲ, ಸ್ವಲ್ಪ ಭಯ ಆಗ್ತದೆ. ಸಿಟಿಯಲ್ಲಿ ಇದ್ದೀರಿ ಅಂತ ಭಯ ಆಗಲ್ಲ. ಬಟ್ ನೀವು ಬೇರೆ ಸ್ಟೇಸ್ ತೊಗೊಂಡ್ರೆ ಅವು ಹೆವಿ ಅಲೋನ್ ಆಗಿರುವಂಥ ಸ್ಟೇಸ್ ಕೂಡ ಜಾಸ್ತಿ ಇದೆ, ಅರ್ಥ ಆಯ್ತಾ. ಸೊ ಅಲೋನ್ ಆಗಿರೋ ಸ್ಟೇಸ್ಗೆ ಸಿಂಪಲ್ ನಿಮ್ಗೆ ಭಯ ಆಗ್ಬೋದು. ಸೊ ಜನ ಇದ್ದರೆ ನೈಟ್ ಟೈಮ್ ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ಭಯ ಆಗ್ಬೋದು. ಸೊ ಅದು ಭಯ ಆಗಬಾರ್ದು ಅಂದರೆ ಸಿಟಿ ಒಳಗಡೆ ತೊಗೊಳ್ರಿ. ಆಮೇಲೆ ಸೊ ನೆಕ್ಸ್ಟ್ ಬಂದು ಬೋಟಿಂಗ್ಸ್. ಸೊ ಬೋಟಿಂಗ್ಸು, ವಾಟರ್ ಸ್ಪೋರ್ಟ್ಸು, ನಂಗೆ ಯಾಕೋ ಕಂಪ್ಯಾರಿಟಿವ್ಲಿ ವಾಟರ್ ಸ್ಪೋರ್ಟ್ಸು ಗೋಕರ್ಣ ಅಲ್ಲಿ ಕಾಸ್ಟ್ಲಿ ಅಂತ ಅನ್ನಿಸ್ತು. ಯಾಕಂದರೆ ಇಲ್ಲಿ ಒಂದು ಪ್ಯಾರಾಚೂಟ್ಗೆ ಒಂದು 1 ಕಿಲೋಮೀಟರ್ 1.25 ಕಿಲೋಮೀಟರ್ಸ್ 2 ಮಿನಿಟ್ಸ್ ಆನ್ ಏರ್ ಇರುವಂಥ ಪ್ಯಾರಾಚೂಟ್ ಇದೆ. ಸೊ ಅದೇನಪ್ಪ ಅಂದರೆ ಅದು 1200 ರೂಪೀಸ್ ಅಂತೆ ಪರ್ ಹೆಡ್. ಅದೇ ಗೋವಾಲಿ 1500ಗೆ 5 ವಾಟರ್ ಗೇಮ್ಸ್ ಆಡಿಸ್ತಾರೆ. ಸೊ ಗೋವಾಲಿ ಕಾಂಪಿಟೇಷನ್ ಇದೆ, ಪಕ್ಕದಲ್ಲೇ ಒಂದೊಂದು ಅಂಗಡಿಯಲ್ಲಿ ಇಟ್ಕೊಂಡಿರ್ತಾನೆ. ಬಟ್ ಇಲ್ಲಿ ಇಬ್ಬರು ಅಷ್ಟೇ ನಡೆಸ್ತಾರೆ, ಒಬ್ಬರೇ ಆ್ಯಕ್ಚುಲಿ ನಡೆಸಿರೋದು. ಸೊ ಹಂಗಾಗಿ ಸ್ವಲ್ಪ ಕಾಸ್ಟ್ಲಿ ಇದೆ. ಸೊ ನನಗೆ ಹೇಳೋದಾದರೆ ವಾಟರ್ ಸ್ಪೋರ್ಟ್ಸ್ ಆಡೋಂಗಿದ್ರೆ ಗೋವಾ ಅಲ್ಲಿ ಅವಾಯ್ಡ್ ಮಾಡಿ, ಇದು ಗೋಕರ್ಣಲ್ಲಿ ಅವಾಯ್ಡ್ ಮಾಡಿ. ಗೋಕರ್ಣ ಅಲ್ಲಿ ಕಂಪ್ಯಾರಿಟಿವ್ಲಿ ಉಡುಪಿ ಇರ್ಬೋದು, ಯಾವುದು ಮುರುಡೇಶ್ವರ ಇರ್ಬೋದು, ಇಲ್ಲ ಗೋವಾ ಇರ್ಬೋದು, ಕಂಪ್ಯಾರಿಟಿವ್ಲಿ ಗೋಕರ್ಣಲ್ಲಿ ಕಾಸ್ಟ್ಲಿ ವಾಟರ್ ಸ್ಪೋರ್ಟ್ಸ್. ಬೋಟಿಂಗ್ಗೆ ಚೆನ್ನಾಗಿದೆ, ಬೋಟಿಂಗ್ಗೆ ಸ್ವಲ್ಪ ಮಾತಾಡಬೇಕು. ಸೊ ನಿಮಗೆ ಯಾರನ್ನ ಗೊತ್ತಿರೋ ಮುಖಾಂತರ, ಇಲ್ಲ ನೀವು ಹೋಟೆಲ್ ಸ್ಟೇ ಮಾಡ್ತಿದ್ದೀರಾ ಅವ್ರನ್ನೇ ಕೇಳಿ. ಸೊ ಅವರೇ ಗೊತ್ತಿರೋಂಥ ಹೋಟೆಲ್ನ ಮಾಡ್ತಾರೆ. ಸೊ ಅಲ್ಲಿ ಸ್ವಲ್ಪ ಕಾಸ್ಟ್ಲಿ ಕಡಿಮೆ ಇರುತ್ತೆ, ಒಂದು 500-600 ರೇಂಜ್ ಸಿಗುತ್ತೆ. ಅವ್ರು ಡೈರೆಕ್ಟಾಗಿ ಹೋದ್ರೆ 1000 ಮೇಲೆ ಹೇಳ್ತಾರೆ. ಸೊ ಇದು ಇಲ್ಲಿ ಇರುವಂಥ ಅರೇಂಜ್ಮೆಂಟ್ಸ್ ಅವೆಲ್ಲ. ಸೊ ಪೀಕ್ ಇಯರ್ಸಲ್ಲಿ ಬರೋದು ಪೀಕ್ ಟೈಮಿಂಗ್ಸ್ ಲೈಕ್ ನ್ಯೂ ಇಯರ್ ಇರ್ಬೋದು, ಆ ಟೈಮಲ್ಲಿ ಸೊ ಆದಷ್ಟು ಅವಾಯ್ಡ್ ಮಾಡಿ. ಯಾಕಂದರೆ ಹೆವಿ ರಶ್ ಅಂತೆ. ಕ್ರಿಸ್ಮಸ್ಗೆ ನ್ಯೂ ಇಯರ್ಗಂತೂ ಫುಲ್ ರಶ್ ಇತ್ತಂತೆ, ಕ್ಯೂ ಅಲ್ಲಿ ವೇಟ್ ಮಾಡಿ ಹೇಳಿದ್ರು. ಸೊ ಅದಕ್ಕೆ ನಾನು ಆವಾಗ ಬರ್ಬೇಕಾದ್ರೆ ಸ್ವಲ್ಪ ಪೋಸ್ಟ್ಪೋನ್ ಮಾಡ್ಕೊಂಡ್ಬಂದೆ. ಇವಾಗ ಸ್ವಲ್ಪ ರಶ್ ಕಾಣಿಸ್ತಿದೆ, ಬಟ್ ಓಕೆ, ಮ್ಯಾನೇಜಬಲ್. ಸೊ ಕಾಸ್ಟ್ಲಿ ಆಗಿಬಿಡುತ್ತೆ. ಸೊ ಬೆಂಗಳೂರಿಂದ ಬಸ್ ಆಗಿರ್ಬೋದು, ಯಾವುದೋ ಸ್ವಲ್ಪ ಕಾಸ್ಟ್ಲಿ ಆಗಿಬಿಡುತ್ತೆ. ಇವಾಗ ನಂದು ಪ್ರಾಬ್ಲಮ್ ಏನಂದರೆ ಬರಬೇಕಂದ್ರೆ ಟಿಕೆಟ್ ಬೇಕಾಗ್ಬಿಡ್ತು, ರಿಟರ್ನ್ ಟಿಕೆಟ್ ಇನ್ನೂ ಕನ್ಫರ್ಮ್ ಆಗಿಲ್ಲ. ಸೊ ಗೋಕರ್ಣ ಪರಿಸ್ಥಿತಿ ಹಿಂಗಿದೆ. ಸೊ ನೋಡೋದೆಲ್ಲ ಬೀಚಸ್ಸೇ. ಸೊ ಬೀಚಸ್ಸು, ವಾಟರ್ ಸ್ಪೋರ್ಟ್ಸ್ ಸ್ವಲ್ಪ ಕಾಸ್ಟ್ಲಿ ಇದೆ. ಆಮೇಲೆ ಸೊ ಇಲ್ಲಿಗೆ ಬಂದರೆ ಸ್ಟೇ ಎಲ್ಲ ಮಾಡಿಕೊಂಡ್ರೆ ಸ್ವಲ್ಪ ಸ್ಟೇಗಳು ಮಾಡ್ಕೊಬೇಕು. ಯಾಕಂದರೆ ಕೆಲವೊಂದು ಕಡೆ ಸ್ಟೇಸ್ ಕಾಸ್ಟ್ಲಿ ಇದೆ, ಕೆಲವೊಂದು ಕಡೆ ಇದು ಸ್ಟೇ ಆರಾಮಿದೆ. ಸ್ವಲ್ಪ ಆಚೆ ಈಚೆ ಹೋದರೆ, ಸ್ವಲ್ಪ ಹೈವೇ ಸೈಡ್ ಹೋದರೆ ಅಲ್ಲಿಂದ ಚೀಪಾಗಿರೋಂಥ ಸ್ಟೇಸು ಸಿಗುತ್ತೆ. ಆಮೇಲೆ ಇಲ್ಲಿಗೆ ಬಂದರೆ ಒಬ್ಬರು ಬಂದರೆ ಗಾಡಿ ತೊಗೊಂಡ್ರೆ ಬೆಸ್ಟು. ಸೊ ಗಾಡಿ ತೊಗೊಂಡ್ರೆ ನಿಮ್ಮ ಟ್ರಾವೆಲಿಂಗ್ ಆರಾಮಾಗುತ್ತೆ. ಅಕಸ್ಮಾತ್ ಆಟೋ ಏನೋ ಹೋಗ್ತೀನಿ ಅಂದರೆ ಜಾಸ್ತಿ ಖರ್ಚಾಗ್ಬಿಡುತ್ತೆ, ಓಕೆನಾ. ಸೊ ಸ್ಕೂಟಿ ಏನೋ ತೊಗೊಂಡ್ರೆ ಹೆವಿ ಸಿಂಪಲ್ ಆಗಿಬಿಡುತ್ತೆ. ದಿನಕ್ಕೆ 600 ರೂಪೀಸ್ ಬಾಡಿಗೆ ಕೊಡ್ತಾನೆ. ಸೊ ನಿಮ್ಮ ಪೆಟ್ರೋಲ್ಗೆ ಒಂದು 1000 ರೂಪೀಸ್ ಆಗುತ್ತೆ. 3 ಡೇಸ್ 4 ಡೇಸ್ಗಾದರೂ ಕೂಡ 1000 ರೂಪೀಸ್ ಆಗಿಬಿಡುತ್ತೆ. ಈ ಸುತ್ತಮುತ್ತಲ ಆರಾಮಾಗಿ ನೋಡ್ಬೋದು. ಸೊ ಇದು ಗೋಕರ್ಣ ಕತೆ. ಸೊ ನಾಳೆ ಬೆಳಿಗ್ಗೆ ಎದ್ದು ಮುರುಡೇಶ್ವರ ಆದಮೇಲೆ 1 ಅವರ್ ನೆಕ್ಸ್ಟ್ ವಾಪಸ್ ಬಂದು ಈ ಸ್ಟೇಯಲ್ಲಿ ಆ್ಯಕ್ಚುಲಿ ಚೆಕ್ಔಟ್ ಟೈಮ್ 10 ಗಂಟೆ. ಬಟ್ ಅವರು ಲಗೇಜ್ ಇಟ್ಕೊತೀನಿ, ನೀವು ಸಾಯಂಕಾಲ ಬರೋ ತನಕ ಲಗೇಜ್ನ ನನ್ನೊಂದು ಸೈಡಲ್ಲಿ ಸ್ಟೋರ್ ರೂಮಲ್ಲಿ ಚೆನ್ನಾಗಿದೆ, ಸ್ಟೋರ್ ರೂಮ್ ಎಲ್ಲ ಅಲ್ಲಿ ಇಟ್ಕೊತೀನಿ ಅಂತ ಆಪ್ಷನ್ ಕೊಟ್ಟಿದ್ದೀನಿ. ಸೊ ಫ್ರೆಂಡ್ಲಿ ಆಗಿದ್ದಾರೆ. ಸೊ ಇಂಥ ಸ್ಟೇಸ್ ನೋಡಿದ್ರೆ ನಿಮಗೆ ಇಲ್ಲಿ ಬೇಕಾಗಿರೋಂಥ ಎಲ್ಲ ಸ್ಪೋರ್ಟ್ಸು ಕೂಡ ಅವರೇ ರೆಕಮೆಂಡ್ ಮಾಡಿ ಕಳಿಸ್ತಾರೆ. ಸೊ ಇದು ಗೋಕರ್ಣದ ಕತೆ. ಸೊ ನಾನು ಜಾಸ್ತಿ ರೆಕಾರ್ಡ್ ಮಾಡೋಕ್ಕಾಗಿಲ್ಲ ಸ್ಪೋರ್ಟ್ಸ್ಗೆಲ್ಲ ಹೋದ, ಯಾಕಂದರೆ ವಾಟರ್ ಪ್ರೂಫ್ ಫೋನಲ್ಲ, ಪ್ಲಸ್ಸು ಕ್ರೌಡು ಜಾಸ್ತಿ ಇತ್ತು. ನಾನು ಏನೇ ಹೇಳಿದ್ರು ಅದು ಕೇಳಿಸ್ತಾ ಇರಲಿಲ್ಲ. ಸೊ ಹಂಗಾಗಿ ಇದೇ ಇಂಪಾರ್ಟೆಂಟ್ ಪಾಯಿಂಟ್ಸು ಇದೇ ಸಮರೈಸ್ ಮಾಡಿ ಹೇಳ್ತಿದ್ದೀನಿ. ಸೊ ಸ್ಪಾಟ್ಸ್ದು ವೀಡಿಯೋಸ್ ಎಲ್ಲ ಹಾಕ್ತೀನಿ ನೋಡಿ.